ಕಂಪ್ಲೀಟ್ ಆಗಿ ರಜೆಯನ್ನ ಘೋಷಿಸಲಾಗಿದೆ. ಇರಾನ್ನಲ್ಲಿ 40 ದಿನಗಳ ಕಾಲ ರಾಷ್ಟ್ರೀಯ ಶೋಕಾಚರಣೆ, 7 ದಿನಗಳ ಕಾಲ ಸರ್ಕಾರಿ ರಜೆಯನ್ನ ಘೋಷಿಸಿದೆ. ಇದೀಗ ಇರಾನ್ ಸರ್ಕಾರ ಖಮೇನಿ ಸಾವು ಹಿನ್ನೆಲೆ ಎಲ್ಲ ರೀತಿಯ ಕಾರ್ಯಕ್ರಮಗಳಾಗಿರ್ಬೋದು, ಸಾರ್ವಜನಿಕ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲವನ್ನ ಕೂಡ ನಡೆಸದಂತೆ ಸೂಚನೆಯನ್ನ ಕೊಡಲಾಗಿದೆ. ಯಾಕಂತ ಹೇಳಿದ್ರೆ 40 ದಿನಗಳ ಕಾಲ ಶೋಕಾಚರಣೆ ಮಾಡಬೇಕು. ಯಾಕಂತ ಹೇಳಿದ್ರೆ 40 ವರ್ಷಗಳ ಕಾಲ ಆಳಿದಂಥ ಖಮೇನಿ ಇನ್ನಿಲ್ಲ ಎನ್ನುವಂಥ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಸಾರ್ವಜನಿಕ ಕಾರ್ಯಕ್ರಮಗಳಾಗಿರ್ಬೋದು, ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು ನಡಿಬಾರ್ದು ಅಂತ ಹೇಳಿ ಸೂಚನೆಯನ್ನು ಕೊಡಲಾಗಿದೆ. ಈಗಷ್ಟೇ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಒಂದು ಕಡೆ ಇರಾನ್ ಕೋತಾ ಕುದಿತಾ ಇದೆ, ಪ್ರತಿ ದಾಳಿಯನ್ನು ತೀರಿಸ್ಕೋಬೇಕು, ಪ್ರತಿಯಾಗಿ ನಾವು ಕೂಡ ಕೊಡಬೇಕು ಅಂತ ಹೇಳಿ ಸಕಲ ರೀತಿಯಲ್ಲೂ ಸಿದ್ಧವಾಗ್ತಾ ಇದೆ. ಒಂದು ಕಡೆ ಯುದ್ಧ ಸದ್ಯಕ್ಕೆ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆದರೆ ಇದರಿಂದ ಬಹಳಷ್ಟು ಎಫೆಕ್ಟ್ ಆಗ್ತಾ ಇದೆ. ಎಷ್ಟೋ ಜನ ಹೊರ ರಾಷ್ಟ್ರಗಳಿಗೆ ಹೋದಂಥವರು ಈಗ ಮರಳಿ ನಮ್ಮ ತಾಯ್ನಾಡಿಗೆ ಹೆಂಗಪ್ಪ ತಲುಪಿಡೋದು, ನಾವು ಕೂಡ ಬದುಕಬೇಕಲ್ಲ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ. ಒಂದು ಕಡೆ 40 ವರ್ಷ ಆಳಿದವನಿಗೆ ಇದೀಗ 40 ದಿನ ಶೋಕಾಚರಣೆಯನ್ನ ಘೋಷಿಸಲಾಗಿದೆ. ಅದರಲ್ಲೂ ಕೂಡ ಇದನ್ನ ನಾವು ಯಾವತ್ತಿಗೂ ಸಹಿಸಿಕೊಳ್ಳೋದಿಲ್ಲ, ಪ್ರತಿ ದಾಳಿಯನ್ನ ನೀವು ಅನುಭವಿಸಲೇಬೇಕಾಗತ್ತೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈಗಾಗಲೇ ಅಮೆರಿಕದ ರಾಯಭಾರಿ ಕಚೇರಿ ಆಗಿರ್ಬೋದು, ವಾಯುನೆಲೆಗಳಲ್ಲಾಗಿರ್ಬೋದು, ಏರ್ಬೇಸ್ ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲವೂ ಹುಡುಕಿ ಪ್ರತಿ ದಾಳಿಗೆ ಮುಂದಾಗಿರುವಂಥದ್ದನ್ನ ನಾವು ಗಮನಿಸ್ತಾ ಇದ್ವಿ. בשריפה על הגג ובסריקה במבנה. עד כאן? ברור, עד כאן. חולצו כל הלכודים? אנחנו בסריקות. עדיין בסריקות.